ಒಬ್ಬೊಬ್ರು ನಳ್ತಾ ಇರ್ತಾರೆ, ದೇಹದೊಳಗೆ ಬುಡ್ಬುಡಿಕೆ ಥರ ಹೊಡಿತಾ ಇರ್ತದೆ, ಹೊಟ್ಟೆ ಒಳಗೆ ಚೌಡಿ ಬಿಟ್ಬಿಟ್ಟಿರ್ತಾರೆ. ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಊಟ ಮಾಡೋಕ್ಕಾಯ್ತಾರಲ್ಲ, ಎಲ್ಲಿ ಚೌಡಿ ಬಿಡಿಸ್ಬಿಡ್ತದೆ ಅಂದ್ಬಿಟ್ಟು ಸೂತ್ಕೊಳಾಯ್ತಾ ಇರ್ತದೆ. ಎಲ್ಲೆಲ್ಲೂ ಕಾಳಿ ಮಹಿಮೆ, ಕಾಳಿ ಕಬ್ಬಾಳಿ ಮಹಿಮೆ. ಮಶಾಣಗಳು ಕರ್ಕೊಂಡು ಹೋಗ್ತೀವಿ ಜಾಸ್ತಿ. ಈ ತಾಯಿನ ಕುಂಡಿಸ್ತೀವಿ, ಚೋಡಮ್ಮನ ಕುಂಡಿಸ್ತೀವಿ. ಯಾರಿಗೆ ತೊಂದರೆ ಆಗಿರ್ತದೆ, ಚೌಡಿಗಳಾಗಿರ್ತದಲ್ಲ ಅಂಥವ್ರನ್ನೇ ಮಂಡ್ಲ ಬರೆದು ಕುಂಡಿಸ್ತೀವಿ. ಅವ್ರನ್ನ ಈ ತಾಯಿನ ಕೇಳ್ತೀವಿ. ತಾಯಿಯ ಪಾದಕ್ಕೆ ಶರಣನ್ನಿ, ಸಿರಿ ಬಂದಾಗ ಆಕೆಗೆ ಶುಭವೆನ್ನಿ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಮಹಾಕಾಳಿ ಕಬ್ಬಾಳಮ್ಮ ಅಂತ ಏನಪ್ಪ ಅಂದರೆ, ಈ ತಾಯಿ ಕಬ್ಬಾಳಮ್ಮ ಅಂತ ನಮಗೆ ಕಾಳಿ ರೂಪ ಕಂಡಿತ್ತು. ಕಾಳಿ ರೂಪ ಕಂಡಾಗ ನಾವೇನು ಮಾಡ್ದೋ, ತಾಯಿನ ಹತ್ರ ಕೇಳ್ತಾ ಇದ್ದ ನಾವು, ಯಾವ ಥರ ಕಾಳಿ ರೂಪ ಹೆಂಗೆ ಮಾಡಬೇಕು, ನಮಗೆ ಗೊತ್ತಿಲ್ಲ ತಾಯಿ, ನೀನು ಕಬ್ಬಾಳಮ್ಮ ನನ್ನ ಕುಲದೇವತೆ, ಅದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು, ನಾವು ಹೆಂಗೆ ಮಾಡೋದು ಅಂತ ಅಂದಾಗ ದೇವಿ ಕೇಳಿದ್ಲು. ಯಾಕೆ ಕಾಳಿ ರೂಪ ಕೇಳಿದ್ಲು ಅಂತಂದರೆ, ಈ ಮಶಾಣಗಳಿಗೆ ಹೋಗ್ತಾ ಇರ್ತೀವಿ ನಾವು, ಚೌಡಿ ಕರ್ಕೊಂಡು ಹೋಗ್ತಾ ಇರ್ತೀವಿ, ಚೌಡಿ ವಿಗ್ರಹ ತಗೊಂಡು ಹೋಗ್ತಾ ಇರ್ತೀವಿ. ಆವಾಗ ನಮಗೆ ಇನ್ನೂ ಒಂದು ಬಲ ಬೇಕು. ಯಾಕೆ ಬಲ ಬೇಕು ಅಂತ ಅಂದಾಗ, ಚೌಡಿಗಳು ಯಾರೋ ಒಬ್ರು ಬಿಡಿಸಿರ್ತಾರೆ ಅಂತ ತಿಳ್ಕೊಳ್ಳಿ, ಸರ ಕಟಾಕಕ್ಕೆ ಬಂದಿರಲ್ಲ, ಬಿಟ್ಬಿಟ್ಟು ಹೊಂಟೋಗಿರ್ತಾರೆ ಅವರು. ಅದು ಕಾಯ್ತಾ ಇರ್ತದೆ, ಯಾರು ಬರ್ತಾರಾ, ನಾನು ಅವ್ರನ್ನ ಹೊಸ ಮಾಡ್ಕೊಳಕ್ಕೆ ಅಂತ ಹುಡುಕ್ತಾ ಇರ್ತೈತಿ. ಅಂಥ ಟೈಮ್ಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಈಗ ಗೊತ್ತಿಲ್ಲದಲ್ಲೇ ಹೋಗ್ಬಿಡ್ತೀವಿ. ಹೋದಾಗ ನಮಗೆ ಅದು ತೊಂದರೆ ಮಾಡುತ್ತೆ. ಎಷ್ಟೋ ಸಲ ನಮ್ಮನ್ನೇ ತೊಂದರೆ ಮಾಡೋಕ್ಕೆ ಓಡ್ ಬಂದೈತೆ. ಒಂದು ಉದಾಹರಣೆ ಏನಪ್ಪ ಅಂದರೆ, ಒಂದು 15 ದಿವಸ ಹಿಂದೆ ಒಂದು ಪೂಜೆಗೆ ಹೋಗಿದ್ದೋ ನಾವು ಕಬ್ಬಾಳಮ್ಮನ ಕರ್ಕೊಂಡೋಗಿರಲಿಲ್ಲ, ಕಾಳಮ್ಮನ, ಕಾಳಿ ರೂಪ ಇರೋ ಕಬ್ಬಾಳಮ್ಮನ ಕರ್ಕೊಂಡೋಗಿರಲಿಲ್ಲ, ಚೌಡಮ್ಮನ ಒಂದೇ ಕರ್ಕೊಂಡೋಗಿದ್ದು. ಕರ್ಕೊಂಡೋದಾಗ ನಮಗೆ ಅದು ಯಾವ ಥರ ಕಂಡುಬಿಡ್ತು ಅಂದರೆ, ಚೌಡಿ ಬಿಡಿಸ್ಬಿಟ್ಟು ಯಾರೋ ಹೋಗಿದ್ದಾರೆ ನೀರಿನ ಜಾಗದಲ್ಲಿ. ನೋಡ್ಬಿಟ್ಟು ನಾವೇ ನಿಂತ್ಕೊಳ್ಳಿಲ್ಲ, ಅಂಟು ಬಂದ ನಾವು ಅದು ಪೂಜೆನೂ ಹಾಕ್ಲಿಲ್ಲ. ಅವ್ರು ಹೇಳ್ಬಿಟ್ಟೆ, ಇಲ್ಲ ಕಣಪ್ಪ ಇವತ್ತು ಪೂಜೆ ಮಾಡೋಕ್ಕಾಗಲ್ಲ, ನಾವು ಇನ್ನೊಂದು ದಿವಸ ಮಾಡ್ಕೊಳ್ಳೋಣ, ಇದು ಆಗದಿರೋ ಕೆಲಸ, ಇದು ಹೋದರೆ ಯಾರಿಗಾರ ನೋವು ತಿನ್ನುತ್ತೆ, ಯಾರಿಗಾರ ನೋವು ಕೊಡುತ್ತೆ, ಇದು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟ ನಾವು. ಆಮೇಲೆ ಕಬ್ಬಾಳಮ್ಮನ ಕೇಳಿದೆ ನಾವು, ಹೆಂಗಪ್ಪ ಏನು ಮಾಡಬೇಕು ಅಂದಾಗ, ಕಾಳಿ ರೂಪ ತಗೋನನ್ನ, ಯಾಕೆಂದರೆ ಬೆತ್ತಲೇ ಇರಬೇಕು, ಬಟ್ಟೆ ಹಾಕಂಗಿಲ್ಲ. ಒಂದು ಯಾಕೆ ಅಂತಂದರೆ, ಒಂದು ಬಟ್ಟೆ ರೂಪ ಹಾಕಂಗೇನೇ ಇಲ್ಲ, ಹಾಕಿದ್ರೂ ನಮಗೆ ಮನಸ್ಸಿಗೆ ಬಂದ್ಬಿಡುತ್ತೆ, ಬಿಚ್ಚು ಫಸ್ಟು ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ಬಿಡುತ್ತೆ. ಇದಕ್ಕೇನಿರೋ ಒಂದು ಮಳ ಹೂವು ಅಷ್ಟೇ ಹಾಕೋದು. ಮಶಾಣಗಳು ಕರ್ಕೊಂಡು ಹೋಗ್ತೀವಿ ಜಾಸ್ತಿ. ಮಶಾಣದ ಮೇಲೆ ಕರ್ಕೊಂಡೋದಾಗ ಅಲ್ಲಿ ಕುಂಡಿಸ್ತೀವಿ, ಮಂಡ್ಲ ಬರೆದು ಕುಂಡಿಸಿ, ಬಾಳೆ ಎಲೆ ಮೇಲೆ ಈ ತಾಯಿನ ಕುಂಡಿಸ್ತೀವಿ, ಚೋಡಮ್ಮನ ಕುಂಡಿಸ್ತೀವಿ. ಯಾರಿಗೆ ತೊಂದರೆ ಆಗಿರ್ತದೆ, ಚೌಡಿಗಳಾಗಿರ್ತದಲ್ಲ ಅಂಥವ್ರನ್ನೇ ಮಂಡ್ಲ ಬರೆದು ಕುಂಡಿಸ್ತೀವಿ. ಅವ್ರನ್ನ ಕುಂಡಿಸಿ ಈ ತಾಯಿನ ಕೇಳ್ತೀವಿ, ಕಬ್ಬಾಳಮ್ಮನೇ ಅಲ್ವಾ ಕಾಳಿ ರೂಪ, ಕೇಳ್ತೀವಿ, ಅಮ್ಮ ಎಷ್ಟು ದಿನದಲ್ಲಿ ಇವ್ರಿಗೆ ಕೆಲಸ ಮಾಡ್ಕೊಡ್ತೀಯಮ್ಮ, ಹೆಂಗೆ ಮಾಡ್ಕೊಡ್ತೀಯಮ್ಮ, ಅತಿ ಕ್ಷಣದಲ್ಲಿ ನಮ್ಗೆ ಕೆಲಸ ಆಗಬೇಕು. ಇವಾಗ ನೋವು ತಿಂತಾರೋರು ಅತಿ ಬೇಗ ನನಗೆ ರಿಸಲ್ಟ್ 1 ಅವರಿಂದ 2 ಅವರ್ ನನಗೆ ಕೆಲಸ ಆಗಬೇಕು ಅಂತ ಕೇಳ್ತೀವಿ. ಅವಾಗ ಕೇಳಿದಾಗ ಈ ಅಮ್ಮ ಆಯಿತು ಅಂತ ಅಪ್ಪಣೆ ಕೊಡ್ತಾರೆ, ನಮಗೆ ಬಲ ಕೊಡ್ತಾರೆ. ಬಲ ಕೊಟ್ಟ ಮೇಲೆ ನಾವು ಚೋಡಮ್ಮನೂ ಕೇಳ್ತೀವಿ, ಅಮ್ಮ ಕಾಳಿನೂ ಕೊಟ್ಟೈತೆ ನಮಗೆ ಬಲ, ಇವಾಗ ನಿಂದು ಹೆಂಗಮ್ಮ ಅಂತ ಕೇಳಿದಾಗ ಅವರು ಅದೇನೇ ಹೇಳ್ತಾರೆ, ಆಯ್ತಪ್ಪ ನಾನು ಮಾಡಿಕೊಡ್ತೀನಿ ಅಂತ ಕೊಡ್ತಾರೆ. ಹಂಗೆ ಕೊಟ್ಟ ಮೇಲೆ ಕುತ್ಕೊಂಡು ಪೂಜೆ ಹಾಕ್ತೀವಿ. ನಾವು ಒಬ್ಬರೇ ಹೋಗಿರಲ್ಲ, ನಮ್ಮ ಪರಿವಾರ ಎಲ್ಲ ಬಂದಿರ್ತದೆ. ಕುಂತ್ಕೊಂಡು ಪೂಜೆ ಹಾಕಿ, ಅಲ್ಲಿ ಯಾವ ಥರ ಪೂಜೆ ಹಾಕಬೇಕು ಅಂತಂದರೆ, ಅವ್ರಿಗೆ ಯಾವುದೇ ಒಂದು ನೋವಾಗಬಾರ್ದು. ಇವಾಗ ನಮ್ಮ ಜೊತೆಲಿ ಬಂದಿರೋರಿಗೆ ಆಗಲಿ ನೋವಾಗಬಾರ್ದು, ಭಯ ಇರಬಾರ್ದು. ಅವ್ರಿಗೆ ನಾವು ಹೇಳ್ತೀವಿ, ನೀವೇನು ಹೆದರ್ಕೋಬೇಡಿ, ತಾಯಿ ಇದ್ದಾರೆ, ತಾಯಿ ಜೊತೆ ನಾವಿದ್ದೀವಿ, ಹೆದರಬೇಡಿ ಅಂತ ಹೇಳಿ ಕುಂಡಿಸಿ ಅವ್ರು ಪೂಜೆಗಳು ಹಾಕಿ ಅವ್ರನ್ನ ಕರ್ಕೊಂಬಂದಿದ್ದೀವಿ. ಆಮೇಲೆ ಇದು ಕಾಳಿ ಯಾಕಪ್ಪ ನಮಗೆ ಜಾಸ್ತಿ ಕಾಳಿ ಮೇಲೆ ಇದು ಅಂತಂದರೆ, ಕಾಳಿನ ಜಯಿಸೋರು ಯಾರೂ ಇಲ್ಲ, ಚೌಡಿನೇ ಆಗಲಿ ಕಾಳಿನೇ ಆಗಲಿ ಜಯಿಸೋರು ಯಾರೂ ಇಲ್ಲ. ಈ ತಾಯಿ ಒಂದ್ಸರಿ ಮನಸ್ಸು ಮಾಡಿ ನಿಂತ್ಕೋತ, ಎಂಥ ಕಷ್ಟನೇ ಆಗಿರಲಿ, ಎಂಥ ವಾಮಾಚಾರನೇ ಆಗಿರಲಿ, ಭಕ್ತಾದಿಗಳಿಗೆ ನಾನು ಹೇಳೋದು ಅದನ್ನೇ, ಎಂಥದೇ ಆಗಿರಲಿ, ಎಂಥ ನೋವೇ ಆಗಿರಲಿ, ಮೊದಲು ಹಾಸ್ಪಿಟ್ಲ್ ತೋರಿಸಿದ್ದೀರಾ, ಅಲ್ಲಿ ಗುಣಮುಖ ಆಗಿಲ್ವ ನಿಮಗೆ, ಎಲ್ಲ ನಾರ್ಮಲ್ ಬಂದೈತಾ, ನಿಮ್ಮ ಮನೆದೇವ್ರಿಗೆ ಹೋಗಿದ್ದೀರಾ, ಆಯಿತು ಬನ್ನಿ. ಇವಾಗ ನಾವು ಕೇಳೋದೇನಪ್ಪ ಅಂದರೆ, ಕಾಳಿ ನಿಂತ್ಕೋತು ಅಂದರೆ ಈ ಜಯಿಸೋಕ್ಕೆ ಯಾರೇ ಆಗಿರಲಿ, ಎಂಥವರೇ ಬಂದಿರಲಿ, ಏನೇ ಬಂದಿರಲಿ, ತಾಯಿ ಒಬ್ಳು ನಿಂತ್ಕೋತು ಅಂದರೆ ಅವ್ರ ಕಷ್ಟ ಎಂಥದೇ ಆಗಿರಲಿ ಹೊಡ್ಕೊಳ್ತಾರೆ. ಒಬ್ಬೊಬ್ರು ನಳ್ತಾ ಇರ್ತಾರೆ, ದೇಹದೊಳಗೆ ಬುಡ್ಬುಡಿಕೆ ಥರ ಹೊಡಿತಾ ಇರ್ತದೆ, ಹೊಟ್ಟೆ ಒಳಗೆ ಚೌಡಿ ಬಿಟ್ಬಿಟ್ಟಿರ್ತಾರೆ, ಬುಡ್ಬುಡಿಕೆ ಥರ ಹೊಡಿತಾ ಇರ್ತದೆ. ಅವ್ರಿಗೆ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಊಟ ಮಾಡೋಕ್ಕಾಯ್ತಾರಲ್ಲ. ಆಮೇಲೆ ಇನ್ನೊಂದೇನಪ್ಪ, ಸೂತ್ಕಗಳಾಯ್ತಾ ಇರ್ತದೆ ಜಾಸ್ತಿ, ಎಲ್ಲಿ ಚೌಡಿ ಬಿಡಿಸ್ಬಿಡ್ತದೆ ಅಂದ್ಬಿಟ್ಟು ಸೂತ್ಕಗಳಾಯ್ತಾ ಇರ್ತದೆ. ಅಂಥದ್ದಕ್ಕೆಲ್ಲ ನಾವು ಕಾಳಿನೇ ನುಗ್ಗಿಸೋದು. ಗಾಳಿನ ಚೌಡಿನ ಇಬ್ಬರನ್ನೂ ನುಗ್ಗಿಸ್ತೀವಿ. ನುಗ್ಗಿಸ್ದಾಗ ನಾವೇನು ನೋಡವ, ಇದಕ್ಕೇನು ಮಾಡಬೇಕು,
ಹೆಂಗೆ ಮಾಡ್ಬೇಕು ನೋಡವ ಅಂದಾಗ ತಾಯಿ ಒಂದೇ ಮಾತಲ್ಲಿ ಹೇಳೋದು, ನಾನು ಎದ್ದೀನಿ, ನಾನು ಕೆಲಸ ಮಾಡ್ಕೊಂಬರ್ತೀನಿ. ಎಷ್ಟೋ ಜನ ಅಳ್ತಾ ಇರ್ತಾರೆ, ಬಡ್ಕೊತಾ ಇರ್ತಾರೆ, ಆಗಲ್ಲ ನನಗೆ ನೋವು ದೇಹದಲ್ಲೆಲ್ಲ ನೋವು ಅಂತ ಬಡ್ಕೊತಾ ಇರ್ತಾರೆ, ಕಾಲು ಕೈಯೆಲ್ಲ ಹೊರ್ತ ನನಗಾಗಲ್ಲ ಅಂತ ಬಡ್ಕೊತಾ ಇರ್ತಾರೆ. ಅಂಥವ್ರಿಗೆ ನಾವು ಕರ್ಕೊಂಡೋಗಿ ಅಲ್ಲಿ ಪೂಜೆ ಹಾಕಿ ಕರ್ಕೊಂಬರ್ಬೇಕಾದ್ರೆ ಇತ್ತಿಂದ ನೋವು ಅಂತ ಬಡ್ಕೊಳ್ಳೋರು ಹತ್ತಿಂದ ಚೆನ್ನಾಗಿ ನನ್ನ ಜೊತೆ ಬರ್ತಾ ಇರ್ತಾರೆ. ಇಲ್ಲ ಸ್ವಾಮಿ, ನಾವು ಚೆನ್ನಾಗಿದ್ದೀವಿ, ಆರೋಗ್ಯವಾಗಿ ಇವಾಗ ಪರವಾಗಿಲ್ಲ, ಚೇತರಿಸ್ಕೊತಾ ಇದ್ದೀನಿ ಅಂತಲೇ ಎದುರುಮುಖವಾಗಿ ಮಾತಾಡೋರು. ನಾವು ಕಾಲಿಗೆ ಕೇಳೋದು ಒಂದೇ, ನೋಡವ್ವ ಅವ್ರು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಅವ್ರು ಹೆಂಗಿದಾರೋ ನಮಗೆ ಗೊತ್ತಿಲ್ಲ, ಅವ್ರ ದೇಹದಲ್ಲಿರೋ ಚೌಡಿನ ವಾಮಾಚಾರನ ಎಂತೆಂಥ ಕೆಲಸ ಮಾಡಿಬಿಟ್ಟಿರ್ತಾರೆ. ಒಬ್ಬೊಬ್ಬರು ಹಂದಿ ಕುಯ್ದು ಮಾಡಿರ್ತಾರೆ, ಕ್ವಾಣಕ್ಕೆ ಕರೆದು ಮಾಡಿರ್ತಾರೆ, ಎಲ್ಲ ಥರನೂ ಮಾಡಿರ್ತಾರೆ. ನಾವು ಈ ತಾಯಿನ ಚೌಡಿನ ಕರ್ಕೊಂಡೋದಾಗ ನಾವು ಕೋಳಿಗಳೆಲ್ಲ ಮಾಡೋದು, ಕರೆ ಕೋಳಿ ತಗೊಂಡೋಗಿ ನಾವು ಅವ್ರಿಗೆ ಹೇಳ್ತೀವಿ, ನೀವೇ ತಗೊಬರ್ರಪ್ಪ, ಕರೆ ಕೋಳಿಗಳಿದ್ರೆ ತಗೊಂಬನ್ನಿ, ಹೋಗೋಣ ಇಂಥ ಜಾಗಕ್ಕೆ ಹೇಳ್ತೀನಿ, ಹೋಗ್ಬಿಟ್ಟು ಅಲ್ಲಿ ಬಗೆಹರಿಸ್ಕೊಂಬರೋಣ. ಬಗೆಹರಿಸ್ಕೊಂಬರ್ಬೇಕಾದ್ರೆ ಅದನ್ನು ಹಂಗೆ ಬಿಟ್ಬಿಟ್ಟು ಬರಬಾರ್ದು. ಚೌಡಿನ ಅದನ್ನು ಕಟ್ಟಾಕಿ ಅದಕ್ಕೆ ಆದ ಒಂದು ಸ್ಥಾನಮಾನದಲ್ಲಿ ಕೇಳ್ತದೆ. ಅದು ಇಲ್ಲ ಒಂದು ಮರದಡೆ ಬಿಡು ಅಂತ ಕೇಳ್ತದೆ, ಇಲ್ಲ ಒಂದು ಹರಿಯ ನೀರು ಬಿಡು ಅಂತ ಕೇಳ್ತದೆ, ಇಲ್ಲ ಮಶಾಣದಲ್ಲಿ ಕೇಳುತ್ತೆ, ಇಲ್ಲ ಒಂದು 3 ದಾರಿ ಕೇಳುತ್ತೆ. ಅಂಥದ್ದು ಕಟ್ಟಾಕ್ಬಿಟ್ಟು ಬರ್ತೀವಿ. ಅದನ್ನು ಕಟ್ಟಾಕ್ಬಿಟ್ಟು ಬಂದಮೇಲೆ ಅವರು ಸೊರಗಿರ್ತಾರೆ, ಚೆನ್ನಾಗಿರ್ತಾರೆ ಅವರು. ನಾವು ಅವ್ರಿಗೆ ಕೇಳ್ತೀವಿ, ತಿರ್ಗಾ ಏನಾರು ನೋವಾಯ್ತಾ ನಿಮ್ಮ ದೇಹದಲ್ಲಿ, ಏನಾರು ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ, ಇಲ್ಲ ನೋವಿದ್ರೂ ಇಲ್ಲ ನಮಗೆ ಎಲ್ಲ ಸುರಾಯಿತು ಅಂತ ಅಂದ್ಕೊಂಡು ಹೋಗಬೇಡಿ, ನೋವು ತಿನ್ಕೊಂಡು ಹೋಗಬೇಡಿ ಅಂತಲೇ ನಾವು ಹೇಳ್ತಾ ಇರ್ತೀವಿ. ಒಬ್ಬೊಬ್ರು ಹೇಳ್ತಾ ಇರ್ತೀವಿ, ಸ್ವಾಮಿ ಲಕ್ಷಾಂತರ ರೂಪಾಯಿ ಖರ್ಚಾಯ್ತದ ಹೆಂಗೆ ಸ್ವಾಮಿ ಅಂತ ಕೇಳ್ತಾ ಇರ್ತಾರೆ. ನಾನು ಹೇಳ್ತೀನಿ, ಲಕ್ಷಾಂತರ ರೂಪಾಯಿ ಏನೂ ಖರ್ಚಾಗಲ್ಲ. ಏನಕ್ಕೆ ಲಕ್ಷಾಂತರ ರೂಪಾಯಿ ಯಾಕೆ ಖರ್ಚು ಮಾಡ್ತೀರಾ? ನಾವು ಬಡತನದಿಂದನೇ ಬಂದಿರೋದು, ನೀವು ಬಡತನದಿಂದನೇ ಬಂದಿರೋದು. ಯಾರು ಕೆಲವೊಬ್ರು ಆರ್ಥಿಕ ಸಮಸ್ಯೆ ಅಂತಾನೂ ಬಂದಿರ್ತಾರೆ. ಹೌದು, ಅವ್ರ ಹತ್ರ ಹಣನೇ ಇಲ್ಲ ಅಂದ್ರೆ ಹೌದು, ನಾವು ಹೇಗೆ ನಾವು ಅವ್ರಿಗೆ ಅದನ್ನೇ ಹೇಳೋದು, ನಿಮ್ಮ ಕೈಲಿ ಏನಾಯ್ತದೆ ಪ್ರಶ್ನೆ ಇರುತ್ತೆ. ನಾನು ಕೇಳ್ತೀನಿ, ನಿಮ್ಮ ಕೈಲಿ ಏನಾಗುತ್ತಮ್ಮ ಕೊಡೋಕ್ಕೆ? ಇಷ್ಟಾಗುತ್ತೆ ಸ್ವಾಮಿ ನಮ್ಮ ಕೈಲಿ ಕೊಡೋಕ್ಕೆ. ಸರಿ ಆಯ್ತು ಬರೋಗ್ರಮ್ಮ, ನಮಗೆ ಒಂದು ಸ್ವಲ್ಪ ಐಟಮ್ ತಂದು ಕೊಡಿ, ಅದ್ರ ಜೊತೆಲಿ 2 ಕೋಳಿ ತಗೊಬನ್ನಿ, ಕುಟುಂಬ ಸಮೇತ ಬರಬೇಕು, ಒಬ್ಬೊಬ್ಬರೇ ಬರೋಂಗಿಲ್ಲ ನಮ್ಮ ಹತ್ರ, ಕುಟುಂಬ ಸಮೇತ ಬನ್ನಿ, ಕುಂತ್ಕೊಳ್ಳಿ, ಪೂಜೆಗಳು ಹಾಕ್ಕೊಡ್ತೀವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಕಾಳಿ ಏನಪ್ಪ ಅಂತಂದರೆ ಜಾಸ್ತಿ ರೌದ್ರ ರೂಪ ಈ ತಾಯಿ. ನೋಡಿ ಬೇಕಾರೆ ರೌದ್ರ ರೂಪ ಜಾಸ್ತಿ. ಏನೇ ಒಂದು ವಿಚಾರ ಆಗಿರಲಿ, ಎಂಥವುದೇ ಒಂದು ವಿಚಾರ ಆಗಿರಲಿ, ಭಾಳ ಕೋಪ, ಉಗ್ರ ಕೋಪ. ಇವಾಗ ನಮಗೆ ಆಗಲಿ, ನಾವೇನೇ ಒಂದು ಕೇಳಬೇಕಾದ್ರೆ, ಅಮ್ಮ ಹೆಂಗಮ್ಮ ಇದನ್ನು ಹೆಂಗೆ ಬಗೆಹರಿಸ್ಕೊಡ್ತೀಯ ಅಂತಂದರೆ ಕೋಪವಾಗಿ ಮಾತಾಡೋದು. ಶಾಂತಿ ರೂಪದಲ್ಲಿ ಮಾತಾಡೋದೇ ಇಲ್ಲ, ರೌದ್ರ ರೂಪನೇ ಮಾತಾಡೋದು. ಆಮೇಲೆ ಚೌಡಿಗೆ ಹೆಂಗೆ ನಾವು ಪ್ರತಿದಿನ ನಾವು ಬಲಿ ಕೊಡ್ತೀವೋ ಅದೇ ರೀತಿ ಕಾಳಿಗೂ ಕೊಡ್ತೀವಿ. ನಾವು ಕೇಳೋದು ಒಂದೇ, ನೋಡಮ್ಮ ನಾವು ಮರಿಗಳೆಲ್ಲ ಕೊಡೋಕ್ಕಾಗಲ್ಲ, ಕರಿಮರಿ ಕೇಳ್ತವೆ, ಆಮೇಲೆ ಹಂದಿನೂ ಕೇಳ್ತವೆ. ಕೇಳಿದಾಗ ನಾವು ಇಲ್ಲಮ್ಮ ಕೊಡೋಕ್ಕಾಗಲ್ಲ, ನಾವು ಮಾಡಲ್ಲ, ನಾನು ಕುಯ್ಯಲ್ಲ, ನಾನು ಮರಿ ಎಲ್ಲ ಕುಯ್ಯೋಕ್ಕಾಗಲ್ಲ, ಬಡವರು ಇರ್ತಾರೆ, ಇವಾಗ ಒಂದು ಮರಿ ತರಬೇಕಾದ್ರೆ ಒಂದು 10-12 ಸಾವಿರ ರೂಪಾಯಿ ಆಗೋಗ್ತದಮ್ಮ, ಬೇಡ, ತೊಂದರೆದಲ್ಲಿರ್ತಾರೆ, ಬೇಡ ಕಣವ ಅಂತ ಹೇಳಿ ಕರೆ ಕೋಳಿ ತರಿಸಿ ಮಾಡ್ಕೊಡ್ತೀವಿ. ಆಮೇಲೆ ಜಾಸ್ತಿ ನೀರಿನ ಜಾಗದಲ್ಲಿ ಕೇಳುತ್ತೆ ಕಾಳಿ. ಚೌಡಿಗಳೆಲ್ಲ ಜಾಸ್ತಿ ಮಶಾಣದಲ್ಲಿ ಕೇಳಿದ್ರೆ, ಈ ತಾಯಿ ನೀರಿನ ಜಾಗದಲ್ಲಿ ಕೇಳಿದ್ರೆ ಅರಿಬೇಕಲ್ಲ ಅದನ್ನೆಲ್ಲ ಕಷ್ಟಗಳು, ಅವ್ರ ಕಷ್ಟ ಏನಿದ್ರು ಅರಿಬೇಕು, ಹೌದು, ಹರ್ಕೊಂಡು ಹೋಗ್ಬೇಕು. ಒಂದು ಯಾವ ಥರ ಅಂತಂದರೆ, ಒಂದು ಮಶಾಣದಲ್ಲಿ ಪೂಜೆ ಹಾಕ್ಕೊಡ್ತೀವಿ, ಒಂದು ಹರಿಯೋ ನೀರಿನ ಜಾಗದಲ್ಲಿ ಹಾಕ್ಕೊಡ್ತೀವಿ. ಅದನ್ನು ತೇರ್ಬಿಟ್ಟಾಗ ಹರ್ಕೊಂಡು ಹೋಗ್ಬೇಕು. ಅದು ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹರ್ಕೊಂಡು ಹೋಗ್ಬೇಕು. ಅದು ಹರ್ಕೊಂಡು ಹೋಗ್ತಾ ಇರ್ತದೆ, ದೀಪ ಹಚ್ಚಿ ಬಿಟ್ಟಿರ್ತೀವಿ ಲಾಸ್ಟಲ್ಲಿ. ಆಮೇಲೆ ಈ ಬೇರೆಯವ್ರಿಗೆ ಏನೇ ಒಂದು ಸಮಸ್ಯೆ, ಜಾಸ್ತಿ ಸಮಸ್ಯೆ ಆಗಿರ್ತದೆ, ಕೈ ಕಾಲೆಲ್ಲ ಊತ, ಬದುಕದೇ ಇಲ್ಲ, ಚಾನ್ಸಸ್ ಇಲ್ಲ ಬದುಕಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಅನ್ನೋರು ಬರ್ತಾರೆ. ಬೇಜಾನ್ ಜನ ಕಾರ್ ಮಾಡ್ಕೊಂಡು ತಗೊಬರ್ತಾರೆ, ಒಂಥರ ಹೆಣ ಎತ್ಕೊಂಬಂದಂಗೆ ಎತ್ಕೊಬರ್ತಾರೆ. ಅವ್ರು ಕೇಳಿದಾಗ ಚೌಡಿನೂ ಕೇಳ್ತೀವಿ, ಕಾಳಿನೂ ಕೇಳ್ತೀವಿ, ಕಬ್ಬಾಳಮ್ಮನೂ ಕೇಳ್ತೀವಿ. ಕೇಳಿದಾಗ ಕಾಳಿನ ಕೇಳಿದಾಗ ನಾವು ಈಗ ತಾಯಿ ಒಂದೇ ಮಾತಲ್ಲಿ ಹೇಳೋದು, ಗೊಂಬೆ ರೂಪದಲ್ಲಿ ಮಾಡಿ, ಒಬ್ಬ ಮನುಷ್ಯ ಹೆಂಗಿರ್ತಾನೆ ಆ ಥರ ಗೊಂಬೆ ರೂಪ ಕುಂತಿರೋ ಥರ ಮಾಡಿ, ಅದ್ರ ತಲೆ ಮೇಲೆ ದೀಪ ಹಚ್ಚಿ ಪೂಜೆ ಹಾಕಿ ಮಾಡಿಕೊಡ್ತೀವಿ. ಈ ತಾಯಿನ ಕರ್ಕೊಂಡೋಗ್ತೀವಿ. ಆ ತಾಯಿ ಹೇಳ್ತಾ ಇರ್ತದೆ ನನಗೆ, ಈ ಥರ ಮಾಡಪ್ಪ, ಹಿಂಗೆ ಮಾಡಪ್ಪ, ಮನಸ್ಸಿಗೆ ಕೊಡ್ತಾ ಇರ್ತಾರೆ. ನಾವು ಮೊದಲೇ ಕಾವಡೆ ಸಾಸದಲ್ಲೂ ಬೇರೆ ಕೇಳಿರ್ತೀವಿ, ಇದಕ್ಕೆ ಹೆಂಗೆ ಮಾಡಬೇಕು ಅಂತ ನಮ್ಮ ಪರಿವಾರ ಜೊತೆ ಕುತ್ಕೊಂಡು ಮೊದಲು ಕೇಳ್ಕೊತೀವಿ. ಯಾರಿಗೂ ತೊಂದರೆ ಆಗಬಾರ್ದು. ಇವಾಗ ಆ ಜಾಗಕ್ಕೆ ಯಾರೋ ಒಬ್ರು ಹೋಯ್ತಾರೆ ಅಂತ ತಿಳ್ಕೊಳ್ಳಿ, ಗೊತ್ತಿಲ್ಲ, ಆ ಜಾಗಕ್ಕೆ ಹೊಂಟೋಯ್ತಾರೆ, ಆ ಜಾಗಕ್ಕೆ ಹೋದಾಗ ಯಾರಿಗೂ ತೊಂದರೆ ಆಗಬಾರ್ದು. ಆ ಥರನೇ ಕಟ್ಟಾಕೋದು ನಾನು, ಯಾರಿಗೂ ತೊಂದರೆ ಆಗಬಾರ್ದು, ಅಲ್ಲಿಗೆ ಪರಿಹಾರ ಆಗಬೇಕು. ಯಾಕೆ ಅಂತಂದರೆ, ಇವಾಗ ಇಲ್ಲಿ ಬಿಡಿಸ್ತಾರೆ, ಇನ್ನೊಬ್ರು ಯಾರೋ ಒಬ್ರು ಹೋಯ್ತಾರೆ, ಅವರು ನೋವು ತಿಂತಾರೆ, ಅವ್ರ ಹತ್ರ ದುಡ್ಡು ಇರ್ತದೋ ಇರಲ್ವೋ, ಬಡವನೋ, ಆ ಥರ ನೆರಳಿ ಸಾಯ ಅಂತ ಮೂಮೆಂಟು ಬಂದ್ಬಿಡ್ತದೆ. ಹಂಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಮೊದಲು ಅದು ಫುಲ್ಲು ಪರಿಪೂರ್ಣವಾಗಿ ಕಟ್ಟಾಕೋದೇನೆ.
ಇನ್ನೊಂದ್ಸಲಿ ಯಾರಿಗೇ ಆಗಲಿ ನೋವು ಕೊಡಬಾರ್ದು. ಅದು ಆ ಲೆಕ್ಕಾಚಾರದಲ್ಲೇ ಮಾಡಿಕೊಡೋದು ಅದಕ್ಕೆಲ್ಲ. ಕಾಳಿ ರೌದ್ರ ರೂಪನೇ ಇರೋದು. ಆಮೇಲೆ ಈ ತಾಯಿಗೂ ಅಷ್ಟೇ ರಕ್ತಾಭಿಷೇಕ ಮಾಡ್ತೀವಿ ನಾವು. ನಮ್ಮ ಕೇಳುತ್ತೆ ಲಾಸ್ಟಲ್ಲಿ ಎಲ್ಲ ಆದಮೇಲೆ ರಕ್ತಾಭಿಷೇಕ ಕೇಳುತ್ತೆ. ಚೌಡಿನೂ ಕುಂಡಿಸ್ಕೊತೀವಿ, ಈ ಅಮ್ಮನ್ನು ಚೌಡಿ ವಿಗ್ರಹನೂ ಕುಂಡಿಸ್ಕೊತೀವಿ, ಈ ಅಮ್ಮನ್ನು ಕುಂಡಿಸ್ಕೊಂಡು ರಕ್ತಾಭಿಷೇಕ ಮಾಡ್ತೀವಿ. ರಕ್ತಾಭಿಷೇಕ ಮಾಡಿ ಕೇಳ್ತೀವಿ ಅಲ್ವ ತಾಯಿನ, ಇದಕ್ಕೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತಂದಾಗ ಆ ತಾಯಿ ಕೇಳ್ತಾರೆ, 3 ಥರ ಅನ್ನ ಮಾಡ್ಕೊಳ್ಳಿ, ನನಗೆ ಇಳೆ ತೆಗೀರಿ. 3 ಥರ ಅಂದರೆ ಒಂದು ಕೆಂಪು ಅನ್ನ ಮಾಡ್ಕೊತೀವಿ, ಒಂದು ವೈಟ್ ಅನ್ನ ಮಾಡ್ಕೊಂಡಿರ್ತೀವಿ, ಮಾಮೂಲಿ ಇನ್ನೊಂದು ಯಾವ್ದಾರ ಒಂದು ಅಷ್ಟು ಅನ್ನ ಮಾಡ್ಕೊತೀವಿ. ಮಾಡ್ಕೊಂಡು ಇಳೆ ತೆಗಿತೀವಿ. ತಾಯಿ ಕೋಪನೂ ತಣ್ಣಗಾಗ್ಬೇಕಲ್ವ, ಇಳೆ ತೆಗೆದು ಪ್ರತಿಯೊಂದು ಅವ್ರ ಕೈಲೇ ಪೂಜೆ ಮಾಡಿಸೋದು. ಯಾರು ಭಕ್ತಾದಿಗಳು ಬಂದಿರ್ತಾರೆ ನೋವು ತಿಂತಾ ಇರ್ತಾರೆ, ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನೋವು ತಿಂತಾ ಇರ್ತಾರೆ. ಒಬ್ಬೊಬ್ರಿಗೆ ಹೇಳ್ಬಾರ್ದು, ಆದರೂ ಹೇಳ್ತೀವಿ. ರೀಸರ್ಚ್ ಮಾಡೋ ಜಾಗಕ್ಕೆಲ್ಲ ಮಾಡಿರ್ತಾರೆ ಲೇಡೀಸ್ಗಳಿಗೆ, ಅವ್ರು ಬಡ್ಕೊತಾ ಇರ್ತಾರೆ. ಅವ್ರು ಯಾರ ಹತ್ರ ಹೇಳ್ಕೊತಾರೆ? ನಾನು ಕೇಳೋದು ಒಂದೇ, ಮಾಟ ಮರ್ಯಾದೆ ಮಾಡೋರು ನಿಜವಾಗ್ಲೂ ಹೇಳ್ತೀನಿ, ಅವ್ರ ವಂಶಗಳೇ ಇರಲ್ಲ. ಮಾಡಬೇಡಿ, ಯಾರಿಗೂ ಸುಧಾ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಮಾಡ್ತೀರಾ? ಮಾಡೋದ್ರಿಂದ ನೀವು ಮಾಡಬೇಕಾದ್ರೆ ಬೇರೆಯವ್ರು ನೋವು ತಿನ್ನೋದಕ್ಕಿಂತ ಮುಂಚೆ ಹೌದು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಮಾಡೋಕ್ಕೆ ಹೋಗ್ತೀರಾ? ಇವಾಗ ನಿಮ್ಮ ಮನೇಲಿ ಅಕ್ಕ ತಂಗಿದ್ದೀರು ಇದ್ದು ಯಾರು ಹಿಂಗೆ ಮಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ? ಇಲ್ಲ ತಾನೇ. ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಭಾಳ ನೋವು ತಿನ್ನೋರೇ ಜಾಸ್ತಿ. ಸಮಸ್ಯೆ ಯಾವ ಥರ ಬರ್ತಾ ಇರ್ತದೆ ಅಂದರೆ ಹೇಳ್ಕೋಬಾರ್ದು. ಅವ್ರಿಗೆ ದುಡ್ಡಲ್ಲಿ ತೊಂದರೆ ಇರ್ತದೆ, ಊಟ ತಿನ್ನೋಕ್ಕೂ ತೊಂದರೆ ಇರ್ತದೆ, ಮನೇಲಿ ಇರೋಕ್ಕಾಗಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಇರೋಕ್ಕಾಗಲ್ಲ, ಒಂಥರ ಆಯ್ತಾ ಇರ್ತದೆ ಅವ್ರಿಗೆ. ಇವಾಗ ನಮಗೆ ಆಗಲಿ ಒಂದು ಹುಷಾರಿಲ್ಲ ಅಂದರೆ, ಒಂದು ಜ್ವರ ಬಂತು ಅಂದರೆ ಮೊದಲು ಇಂಜೆಕ್ಷನ್ ಹಾಕ್ಸ್ಕೊಳತಕ್ಕ ಹೆಂಗೆ ಆಗ್ತಾ ಇರ್ತದೆ ನಮಗೆ, ಸುಸ್ತು ಸಂಕಟ ಆಯ್ತಾ ಇರ್ತದೆ, ತಲೆ ತಿರುಗ್ತಾ ಇರ್ತದೆ, ವಾಮಿಟ್ ಬಂದಂಗೆ ಆಯ್ತದೆ, ಎಲ್ಲ ಥರನೂ ಆಯ್ತದೆ. ಅವ್ರಿಗೆ ಅಂಥದ್ದು 10 ಪಟ್ಟು ಆಯ್ತಾ ಇರ್ತದೆ. ಆ ಥರ ನೋವು ತಿಂದುಬಿಟ್ಟಿರ್ತಾರೆ ಅವರು. ಸಾಕಪ್ಪ ಜೀವನ, ನಮ್ಗೆ ಇದರಿಂದ ನಮಗೆ ಮುಕ್ತಿನೇ ಇಲ್ವಾ ಅಂತ ಕೇಳೋರೇ ಜಾಸ್ತಿ ಜನ ನನ್ನ ಹತ್ರ ಬಂದು ಅಳ್ತಾ ಇರ್ತಾರೆ. ಲೇಡೀಸ್ಗಳು ಕೇಳ್ತಾರೆ, ಸ್ವಾಮಿ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಕೇಳ್ತಾರೆ. ಆಯ್ತು ಹೇಳಮ್ಮ, ಏನಾಗೈತಮ್ಮ ಅಂತಂದಾಗ, ಈ ಥರ ನೋವಾಯ್ತು ನನಗೆ, ಹಿಂಗೆ ದೇಹ ನೋವ್ತೈತೆ, ಈ ಥರ ನೋಯ್ತದೆ, ಇಲ್ಲೆಲ್ಲ ನೋಯ್ತದೆ ಅಂತಂದಾಗ ನಮ್ಗೆ ಒಂಥರ ಅಳೋಗನೇ ಬರೋಂಗೆ ಆಗ್ತದೆ. ಯಾಕೆ ಮಾಡ್ತಾರೆ ಇವರೆಲ್ಲ? ಯಾವ ಇದಕ್ಕೋಸ್ಕರ ಮಾಡ್ತಾರೆ? ಎಲ್ಲನೂ ಬಿಟ್ಟು ಹೋಗೋದೇ ತಾನೆ. ಹಂಗಾಗಿ ಎಲ್ಲನೂ ಮಾಡ್ತಾ ಇರ್ತಾರೆ. ನಾವು ಕೇಳೋದು ತಾಯಿನ ಒಂದೇ. ಈ ತಾಯಿ ಅದಕ್ಕೋಸ್ಕರ ಬೆತ್ತಲೆ ರೂಪದಲ್ಲೇ ಇರೋದು. ಅವರು ಹೆಂಗೆ ನೋವು ತಿಂತಾರೋ ಅದನ್ನು ಹೊಡಿಬೇಕಾದ್ರೆ ಈ ತಾಯಿ ಬೆತ್ತಲೆ ರೂಪದಲ್ಲೇ ನಿಂತ್ಕೊಳ್ಳೋದು. ಬಟ್ಟೆ ಬರೆಯಲ್ಲ ಹಾಕಲ್ಲ, ಒಂದು ಮಾರು ಹೂವು ಆಗ್ಬಿಟ್ರೆ ಇನ್ನೇನು ಹಾಕಲ್ಲ. ತಾಯಿಗೆ ಪೂಜೆ ಹಾಕಿ ಕೊಡ್ತೀವಿ. ಇದು ರೌದ್ರ ರೂಪ ಕಾಳಿ. ಇದಕ್ಕೆ ಏನೇ ಒಂದು ಸಮಸ್ಯೆ ಇಲ್ಲ, ನಂದು ಅನ್ನೋದೇ ಇಲ್ಲ. ಇವಾಗ ನಾನಲ್ವ, ನಾನು ಪೂಜೆ ಮಾಡ್ತೀನಲ್ವ, ನನ್ನ ಮಾತು ಕೇಳ್ತಾಳೆ, ಅವೆಲ್ಲ ಇಲ್ಲ. ಯಾರೇ ಭಕ್ತಾದಿಗಳು ಬರಲಿ ನಿಂತ್ಕೊಂಡು ನನ್ನ ಕಷ್ಟ ಹಿಂಗೈತೆ, ನನಗೆ ಈ ಥರ ಬಗೆಹರಿಸ್ಕೊಡು, ನನಗೆ ಈ ಥರ ನಿಮಗೆ ಒಂದು ಕೋಳಿ ಒಪ್ಪಿಸ್ಬಿಟ್ಟು ಹೋಯ್ತೀನಿ ಅಂತ ಈ ತಾಯಿಗಳಿಗೂ ಅಷ್ಟೇ. ಚೌಡಿಗಿಂತ ರೌದ್ರ ರೂಪ ಜಾಸ್ತಿ. ಆದರೆ ಈ ತಾಯಿನ ನಾವು ಜಾಸ್ತಿ ಬೆಳಕು ಕೊಡಲ್ಲ. ಇವಾಗ ಯಾರಿಗೇ ಆಗಲಿ ಇದು ಮಾಡೋಕ್ಕೆ ಬಿಡಲ್ಲ. ಯಾಕೆಂದರೆ ಒಂದೇ ಟೈಮು ಚೆನ್ನಾಗಿರಲ್ಲ, ಯಾವ ಟೈಮಲ್ಲಿ ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ತಾಯಿನ ಆದಷ್ಟು ಶಾಂತಿಗೇ ಇದು ಮಾಡೋದು. ರೌದ್ರ ರೂಪನೇ ನಿಂತಿರೋದು. ಕೋಣನ ತಲೆ ಮೇಲೆ ಕಾಲಿಕ್ಕಿರೋದು ನೋಡಿ, ಬಲಗಾಲು. ಆದರೆ ಇನ್ನೊಂದು ಏನಪ್ಪ ಅಂದರೆ ಈ ತಾಯಿ ನೇರವಾಗಿ ನಿಂತಿಲ್ಲ, ಹಿಂಗೆ ಸೂರ್ಯವಾಗಿ ಮುಖವಾಗಿ ನಿಂತ್ಕೊಂಡ್ರೆ ಅಗ್ನಿ ಮೂಲೆ ನೋಡ್ತಾ ಇರ್ತದೆ. ಅಗ್ನಿ ಕಡೆ ನೋಡ್ತಾ ಇರ್ತದೆ. ದೇವಮೂಲೆ ಕಡೆ ನೋಡೋ ದೇವರಲ್ಲ ಇದು. ಎಲ್ಲ ಕಡೆ ದೇವ್ರುಗಳು ದೇವಮೂಲೆ ಕಡೆ ತಿರುಗಿಸ್ತಾರೆ. ಈ ದೇವಿ ಆ ಥರ ಅಲ್ಲ, ಅಗ್ನಿ ಮೂಲೆ ನೋಡ್ತಾ ಇರ್ತದೆ. ಕೋಪ ಕೋಪ ಕೋಪ. ಯಾರು ನಾನಲ್ವ ಪೂಜೆ ಮಾಡೋದು ಅಂತ ಏಕ್ದಮ್ ಬಂದೇನೋ ಸುಧಾ ನಾವು ಮುಟ್ಟಲ್ಲ. ಅಪ್ಪನೆ ತಗೊಂಡೇ ಮುಟ್ಟೋದು. ಅಪ್ಪನೆ ಕೊಟ್ಟ ಮೇಲೇ ಮುಟ್ಟೋದು, ತೊಳೆಯೋದು, ಮೈಯೆಲ್ಲ ತೊಳೆಯೋದು, ಆಮೇಲೆ ಅಭಿಷೇಕಗಳು ಮಾಡೋದು. ಆ ತಾಯಿನ ಕೇಳ್ತಾ ಇರ್ತೀವಿ ನಾವು ಪದೇ ಪದೇ, ಇವ್ರಿಗೆ ಯಾವ ಥರ ಕೆಲಸ ಮಾಡಿಕೊಡ್ತೀಯ, ಇವ್ರಿಗೆ ಹೆಂಗೆ ಮಾಡಿಕೊಡ್ತೀಯ, ಇವ್ರಿಗೆ ಯಾವ ಥರ ಇದು ಮಾಡಿಕೊಡ್ತೀಯ ಅಂತ ಕೇಳ್ತಾ ಇರ್ತೀವಿ. ಒಬ್ಬರು ಬೆಂಗಳೂರವರು ಫ್ಯಾಕ್ಟ್ರಿ ನಡೆಸ್ತಾ ಇರ್ತಾರೆ. ಅವ್ರು ಯಾರು ಏನು ಮಾಡಿದಾರೋ ಗೊತ್ತಿಲ್ಲ. ಫ್ಯಾಕ್ಟ್ರಿ ನಡೆಯಲ್ಲ. ಒಂದು 30-35 ಜನ ಕೆಲಸಕ್ಕೆ ಯಾರೂ ಬರ್ತಾಯಿಲ್ಲ, ಬಾಕ್ಲಾಕ್ಬಿಟ್ಟಿದ್ವಿ. ನಾವು ಅವಾಗ ಪಾಪ ಕಣ್ಣಲ್ಲಿ ನೀರಾಕೊಂಡು ನಿಂತ್ಕೊಂಡು, ಸ್ವಾಮಿ ಹಿಂಗೆಲ್ಲ ನಾವು ಒಂದು 30 ಜನಕ್ಕೆ ಕೆಲಸ ಕೊಟ್ಟಿದ್ದೋ, ಇವತ್ತು ನಾವೇ ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗಂಗಾಗೈತಿ, ನಮ್ಮ ಫ್ಯಾಕ್ಟ್ರಿ ಓಡ್ತಾಯಿಲ್ಲ, ಏನು ಮಾಡೋದು ಅಂತ ಕೇಳಿದಾಗ ನಾವು ತಾಯಿ ಹತ್ರ ಯಾಕೆ ಕೇಳ್ದು. ಕಬ್ಬಾಳಮ್ಮಂತ ಫಸ್ಟ್ ಕೇಳಿ, ಚೌಡಮ್ಮಂತ ಕೇಳಿ, ಕಾಳಿ ತಗೋ ಕೇಳ್ದು. ಕಾಳಿ ಒಂದೇ ಮಾತಲ್ಲಿ ಹೇಳಿದ್ದು, ನನಗೆ ಕರ್ಕೊಂಡು ಹೋಗ್ತೀಯ ಆ ಜಾಗಕ್ಕೆ ಅಂತ ಕೇಳಿತ್ತು. ಹ್ಞೂ ಕಣಮ್ಮ ಕರ್ಕೊಂಡು ಹೋಗ್ತೀವಿ ಅಂತ ಅಂದಾಗ ಈ ತಾಯಿನ ಕರ್ಕೊಂಡೋದು. ಕರ್ಕೊಂಡೋಗಿ ತಾಯಿ ಫ್ಯಾಕ್ಟ್ರಿ ಸುತ್ತ ಬಂದು ಒಳಗಡೆ ಎಲ್ಲ ಓಡಾಡಿ ನೋಡಿ ತಾಯಿ ಹೇಳಿದ್ದು ಒಂದೇ ಮಾತು, ಇಲ್ಲಿ ಮೊಟ್ಟೆ ನಿಂಬೆಹಣ್ಣು ಎಲ್ಲನೂ ನಿಲ್ಲಿಸಿ ಇದು ಮಾಡೋರಪ್ಪ, ಹೊಡೆದಾಕೋರೆ, ಇದಕ್ಕೆ ಇಲ್ಲಿ ಒಂದು ಶಾಂತಿ ಹೋಮ ಆಗಬೇಕು.
ಅಂತ ಹೇಳಿ ಆ ತಾಯಿ ಈ ತಾಯಿನೇ ಕುಂಡಿಸ್ಕೊಂಡು ಹೋಮಗಳು ಹಾಕಿ ಅವ್ರಿಗೆ ಇದು ಮಾಡ್ಬಿಡ್ಬೇಕು. ಇವತ್ತು ಮಿನಿಮಮ್ ಒಂದು 15 ಜನ ಕೆಲಸ ಮಾಡ್ತಾವ್ರೆ ಅಂತ ನಮ್ಗೆ ಕರೆ ಮಾಡಿ ಹೇಳಿದ್ರು. ತುಂಬ ಖುಷಿ ಆಯ್ತು ನನಗೆ. ಇಲ್ಲಪ್ಪ ಇನ್ನೂ ಮಾಡಿ ಚೆನ್ನಾಗಿರಿ. ಅವ್ರು ಹೇಳ್ತಾಯಿದ್ರು, ಸ್ವಾಮಿ ನಮಗೆ ಪೂಜೆ ಐಟಮ್ ತರೋಕ್ಕೂ ಅಂತ ಕಾಸಿಲ್ಲ, ನಾನು ಚೆನ್ನಾಗಿದ್ದವನು, ಸ್ವಂತ ಮನೇಲಿ ಇದ್ದವನು, ಇವತ್ತು ಬಾಡಿಗೆ ಮನೇಲಿದ್ದೀನಿ, ನಾನು ನನ್ನ ಮಕ್ಳಿಗೆ ಎಜುಕೇಷನ್ ಮಾಡೋಕ್ಕೂ ದುಡ್ಡಿಲ್ಲ ನನಗೆ ಅಂತ ಹೇಳ್ತಿದ್ರು. ಇವತ್ತು ಚೆನ್ನಾಗವ್ರೆ ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಆ ಥರ ಈ ತಾಯಿ ನಂಬಬೇಕು ಫಸ್ಟು. ಇದು ಯಾರೇ ಆಗಲಿ ನಿಂತ್ಕೊಂಡು ನೋಡಿ, ಬೇಕಾದ್ರೆ ಯಾರೇ ಬಂದು ಪರೀಕ್ಷೆ ಮಾಡ್ಬೋದು. ನಿಂತ್ಕೊಂಡು ನೋಡಿದ್ರೆ ಅಗ್ನಿಮುಖ ಬಲಭಾಗ ಜಾಸ್ತಿ ನೋಡ್ತಾರೆ, ಎಡಭಾಗ ನೋಡೋಲ್ಲ. ಬಲಭಾಗ ನೋಡೋದು. ಸೂರ್ಯನ ಕಡೆಗೆ ಮುಖ ಮಾಡಿ ನಿಲ್ಲಿಸಿದ್ರೆ ಅಗ್ನಿಮೂಲೆ ನೋಡುತ್ತೆ. ನಂದಿ ಕಡೆ ಮುಖ ಮಾಡಿದ್ರೆ ದೇವಮೂಲೆ ಕಡೆ ನೋಡ್ತಾರೆ. ಆ ಥರ ಇದು ಈ ತಾಯಿ ಸ್ಟ್ರೈಟಾಗಿ ನೋಡೋಲ್ಲ. ಎಲ್ಲ ದೇವರು ಸ್ಟ್ರೈಟಾಗಿ ನೋಡಿದ್ರೆ ಈ ತಾಯಿ ಸ್ಟ್ರೈಟಾಗಿ ನೋಡೋಲ್ಲ. ಒಂದು ಬಲಭಾಗ ಜಾಸ್ತಿ, ಬಲಭಾಗವಾಗಿ ನಿಂತ್ಕೊಳ್ಳೋದು. ಆಮೇಲೆ ಬೆತ್ತಲೆ ಜಾಸ್ತಿ, ಬಟ್ಟೆ ಗಿಟ್ಟೆಲ್ಲ ಏನೂ ಹಾಕಂಗಿಲ್ಲ ಈ ತಾಯಿಗೆ. ಮೂರ್ತಿ ಚಿಕ್ಕದಾಗಿರ್ಬೋದು, ಭಯಂಕರ ತಾಯಿ. ಮಹಾಕಾಳಿ ಕಬಾಳಮ್ಮ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ತುಂಬಾ ಧನ್ಯವಾದ. ಧನ್ಯವಾದಗಳಮ್ಮ.